ಪ್ರಜ್ವಲ್ ಎಲ್ಲಿದೆಯಪ್ಪ ಅಂತ ಕೂಗುಗಳು ದಿನೇ ದಿನೇ ಕೇಳಿ ಬರ್ತಾನೆ ಇದೆ. ಇವತ್ತಿಗೆ ಆ ಮಾತು ಬ್ರೇಕ್ ಆಗುತ್ತೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅವರ ವಿಮಾನ ಲ್ಯಾಂಡ್ ಆಗಿದೆ. ಮ್ಯೂನಿಕ್ನಿಂದ ಹೊರಟಂತಹ ವಿಮಾನ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ. ಪ್ರಜ್ವಲ್ ರೇವಣ್ಣ ಈಗ ಎಮಿಗ್ರೇಷನಲ್ಲಿ ಸೆಂಟ್ರಲ್ಲಿ ಅವರ ಕಸ್ಟಡಿಗೆ ತೊಗೊಂಡಿದ್ದಾರೆ. ಚೆಕ್ ಇನ್ ಆಗುತ್ತೆ. ರಾಜತಾಂತ್ರಿಕ ಪಾಸ್ಪೋರ್ಟಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣರ ಸಂಪೂರ್ಣ ಪ್ರಕ್ರಿಯೆ ನಂತರ ಕಾನೂನಾತ್ಮಕವಾಗಿ SITಗೆ ಅವರನ್ನು ಒಪ್ಪಿಸ್ತಾರೆ. SITಗೆ ಒಪ್ಪಿಸಿದ ನಂತರ SIT ಅವರ ಕಸ್ಟಡಿಗೆ ತೊಗೊಂಡೋಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡುತ್ತೆ. ಅದು ಬೋರಿಂಗ್ ಆಸ್ಪತ್ರೆ ಇರ್ಬೋದು, ಇಲ್ಲ ವಿಕ್ಟೋರಿಯಾ ಆಸ್ಪತ್ರೆಗೆ ತಪಾಸಣೆಯ ನಂತರ ಜಡ್ಜ್ ಹತ್ರ ಅಥವಾ ಅವರ ಮನೆಗೆ ನ್ಯಾಯಾಧೀಶರ ಮುಂದೆ ಅವ್ರನ್ನ ಸಾಬೀತುಪಡಿಸಬೇಕು. ಕಸ್ಟಡಿಗೆ ತೊಗೊಳ್ಳೋಕ್ಕೆ ಅಥವಾ ದಿನವನ್ನು ಕೇಳುತ್ತೆ SIT. ಅದಾದ ನಂತರ ಒಂದು ಪ್ರಕ್ರಿಯೆ ನಡೆಯುತ್ತೆ. ಯಾಕಂದರೆ ರಾಜ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಜ್ವಲ್ ಯಾವಾಗ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಯಾಕಂದರೆ 3-4 ಬಾರಿ ಅವರು ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡುವಂತಹ ಒಂದು ಸನ್ನಿವೇಶ, ಒಂದು ಸಂದರ್ಭ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ಬರ್ತಾರಾ ಅನ್ನುವಂಥದ್ದು ತುಂಬ ಜನರಿಗೆ ಪ್ರಶ್ನೆ ಇತ್ತು. ಇವತ್ತು ಬಂದಿದ್ದಾರೆ, ಮ್ಯೂನಿಕ್ನಿಂದ ಹತ್ತಿದ್ದಾರೆ, ಇವತ್ತು ಇಳಿದಿದ್ದಾರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಅವರ ತಪಾಸಣೆ ಆಗ್ತಿದೆ. ಕಾನೂನಾತ್ಮಕವಾಗಿ ಏನೇನು ಪ್ರಕ್ರಿಯೆ ಆಗಬೇಕು ಅದೆಲ್ಲ ಆಗಬೇಕು. ಯಾಕಂದರೆ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿತ್ತು ಅವರ ಇದರಲ್ಲಿ. ಹಾಗಾಗಿ ಎಲ್ಲ ಕಾನೂನಾತ್ಮಕವಾಗಿ ನಡೆಸುವಂಥ ಪ್ರಕ್ರಿಯೆ ನಂತರ SITಗೆ ಒಪ್ಪಿಸ್ತಾರೆ ಇಮಿಗ್ರೇಷನ್ನಿಂದ. ಹೀಗೆ ಮುಂದೆ ಏನಾಗುತ್ತೆ, ಜೈಲ ಬೇಲ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ 3 ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅವ್ರ ಮೇಲಿದೆ. ಪೆನ್ ಡ್ರೈವ್ ಪ್ರಕರಣ, ಇದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಈ ಪೆನ್ ಡ್ರೈವ್ ಪ್ರಕರಣ ಸುದ್ದಿ ಮಾಡ್ತಾ ಇದೆ. ಅದರಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಹಾಗಾಗಿ ಅವ್ರಿಗೆ ಜೈಲ್ ಸಿಗುತ್ತಾ, ಬೇಲ್ ಸಿಗುತ್ತಾ? ಯಾಕಂದರೆ ಬೇಲ್ಗೋಸ್ಕರ ತುಂಬ ಪರದಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದೇ ದಿನ ಬರಬೇಕು ಅನ್ನುವಂಥದ್ದು ತಾಕೀತಾಗಿತ್ತು, ತಂದೆಯವರ ತಾಕೀತಾಗಿತ್ತು ಅಂತ ಹೇಳಲಾಗ್ತಿದೆ. ನಿಮಗೆಲ್ಲ ಗೊತ್ತಿರುವಂಥ ಸುದ್ದಿನೇ. ಕುಮಾರಸ್ವಾಮಿ ಅವರು ಕೂಡ ಪತ್ರವನ್ನು ಬರೆದಿದ್ರು, ದೇವೇಗೌಡರು ಪತ್ರವನ್ನು ಬರೆದಿದ್ರು. ಕುಮಾರಸ್ವಾಮಿ ಅವರು ಕೂಡ ಹೇಳ್ಕೊಂಡಿದ್ರು, ಎಲ್ಲಿದ್ರು ಬಂದ್ಬಿಡು, ವಿಚಾರಣೆಯನ್ನು ಎದುರಿಸು, ತನಿಖೆಯನ್ನು ಎದುರಿಸು ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಕುಮಾರಸ್ವಾಮಿ ಅವರ ಮಾತಿಗೆ, ದೇವೇಗೌಡರ ಮಾತಿಗೆ ಕಿವಿಗೊಟ್ಟು ಇವತ್ತು ಪ್ರಜ್ವಲ್ ರೇವಣ್ಣ ಇವತ್ತು ನಿಜವಾಗ್ಲೂ ಬಂದಿದ್ದಾರೆ. ಅವರ ವಿಚಾರಣೆ ಆಗುತ್ತೆ, ತನಿಖೆ ಆಗುತ್ತೆ. ನಾವು ಕೂಡ ತುಂಬ ಜನಾಭಿಪ್ರಾಯವನ್ನು, ಜನರ ಅನಿಸಿಕೆ ಅಭಿಪ್ರಾಯಗಳನ್ನು ತೊಗೊಂಡಿದ್ವಿ. ಏನಾಗಬೇಕು ಅಂತ ಕೇಳಿದಾಗ ಜನರ ಒಂದೇ ಒಂದು ಉತ್ತರ, ಕಾನೂನಾತ್ಮಕವಾಗಿ ಎಷ್ಟು ಕಠಿಣ ಶಿಕ್ಷೆ ಆಗುತ್ತೋ ಆ ಮನುಷ್ಯನಿಗೆ ಅಷ್ಟೊಂದು ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕು. ಆವಾಗಲೇ ಜನರಿಗೆ ಕಾನೂನಿನ ಮೇಲೆ ಒಂದು ನಂಬಿಕೆ ಅನ್ನೋದು ಉಳಿಯುತ್ತೆ. ಒಂದು ವಿಶ್ವಾಸ ಅಂತ ಬರೋದೇ ಜನರಿಗೆ. ಒಬ್ಬ ಜನಪ್ರತಿನಿಧಿ ಆಗಲಿ ಅಥವಾ ಜನಸಾಮಾನ್ಯನಾಗಲಿ ಅವನಿಗೆ ತಕ್ಕ ಶಿಕ್ಷೆ ಸಿಕ್ಕಾಗ ಆ ತಕ್ಕ ಶಿಕ್ಷೆ ಆಗಬೇಕು ಅಂದರೆ ಇವತ್ತು SIT ತನಿಖೆಗೆ, ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಏನು ಉತ್ತರವನ್ನು ಕೊಡ್ತಾರೆ, ಸಾಬೀತುಪಡಿಸ್ಕೋತಾರ, ನಾನು ನಿಜವಾಗ್ಲೂ ಆರೋಪಿ ಅಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸ್ಕೋತಾರ, ಅಥವಾ ಆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಏನು ಪ್ರಕರಣಗಳಿದ್ದಾವೆ ಅದರಿಂದ ಹೊರಬರ್ತಾರಾ ಅನ್ನೋದಂತನ ಕಾದು ನೋಡಬೇಕು. ಮುಂಬರುವ ಈ ಕೆಲವು ಗಂಟೆಗಳಲ್ಲಿ ಎಲ್ಲ ನಿರ್ಧಾರವೂ ಕೂಡ ಆಗುತ್ತೆ. ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ತಪ್ಪಿತಸ್ಥನಾದರೆ ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯರ ಒಂದು ಕೂಗಿದೆ, ಆಕ್ರೋಶ ಇದೆ, ಆಕ್ರಂದನ ಇದೆ. ಅದಕ್ಕೆ ನ್ಯಾಯ ಸಿಗುತ್ತಾ, ಅಥವಾ ಇವರು ಏನೂ ಮಾಡಿಲ್ಲ, ಒಬ್ಬ ಆರೋಪಿ, ಅವರು ಅಪರಾಧಿ ಆಗಲ್ಲ, ಅವರು ತಮ್ಮ ಸಾಬೀತನ್ನು ಪಡಿಸ್ಕೊಂಡ್ರೆ, ನಾನು ತಪ್ಪಿತಸ್ಥನಲ್ಲ ಅಂತ ಸಾಬೀತುಪಡಿಸ್ಕೊಂಡ್ರೆ ಅವರು ಹೊರಗೆ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಜೈಲ ಬೇಲ ಅನ್ನೋದನ್ನು ವಿಚಾರಣೆ ನಂತರ, ತನಿಖೆಯ ನಂತರ ಅದು ಸಾಬೀತುಪಡಿಸಬೇಕು. ಆದರೆ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಇಳಿದಿದ್ದಾರೆ. ಫೈನಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದಿದ್ದಾರೆ. ಕಸ್ಟಡಿಯಲ್ಲಿ ತೊಗೊಂಡಿದ್ದಾರೆ ಎಮಿಗ್ರೇಷನ್ ಸೆಂಟರ್ ಅವರು. ಎಮಿಗ್ರೇಷನ್ ನಂತರ ಏಜೆನ್ಸಿ ಆದಂಥ SITಗೆ ಅವರು ಒಪ್ಪಿಸ್ತಾರೆ. ಒಪ್ಪಿಸಿದ ನಂತರ ಅವ್ರು ಏನು ಕಾರ್ಯವಾಹಿ, ಏನು ಪ್ರಕ್ರಿಯೆಯನ್ನು ಮುಂದುವರಿಸಬೇಕೋ ಅದನ್ನು ಅವರು ಮುಂದುವರಿಸ್ತಾರೆ. ಈಗಾಗಲೇ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಗಿ ಭದ್ರತೆ ಕೂಡ ಅಷ್ಟೇ ಇದೆ. ಯಾಕಂದರೆ ಪೊಲೀಸ್ ಆಯುಕ್ತರು B ದಯಾನಂದ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದರು. BK ಸಿಂಗ್ ಅವರು, ಏನು SITಯ ಮುಖ್ಯಸ್ಥರು ಅಂತ ಹೇಳ್ತೀವಿ, BK ಸಿಂಗ್ ಅವರು ಕೂಡ ದಯಾನಂದ್ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಬಿಗಿ ಭದ್ರತೆ, ಹೊರವಲಯದಲ್ಲೂ ಕೂಡ, ಇವಾಗ ವಿಮಾನ ನಿಲ್ದಾಣದ ಹೊರಭಾಗದಲ್ಲೂ ಅಷ್ಟೇ, ಒಳಭಾಗದಲ್ಲೂ ಅಷ್ಟೇ, ಇನ್ನು ಇಂಟರ್ನ್ಯಾಷನಲ್ ಈ ಏರ್ಪೋರ್ಟ್ ಆಗಿದ್ದರಿಂದ ತುಂಬ ಜನರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಸಮಸ್ಯೆ ಆಗಬಾರ್ದು ಅಂತ ಪೊಲೀಸ್ ಬಿಗಿ ಭದ್ರತೆ ಹಂಗೆ ಇದೆ. SIT ಅಂತೂ ಮುಂಚೆನೂ ಇಲ್ಲಿ ಬೀಡುಬಿಟ್ಟಿತ್ತು, ಇವಾಗಲೂ ಕೂಡ SIT ಕಾಯ್ತಾ ಇದೆ. 10 ಜನರಿಗೆ ಪಾಸ್ ಸಿಕ್ಕಿದೆ. ಏನು ಒಳಗಡೆ ಎಂಟ್ರಿ ಆಗೋಕ್ಕೆ, ವಿಮಾನ ನಿಲ್ದಾಣದ ಒಳಗಡೆ ಎಂಟ್ರಿ ಆಗೋಕ್ಕೆ SIT ಅಧಿಕಾರಿಗಳೇ 10 ಎಂಟ್ರಿ ಪಾಸನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಕ್ಕಂಥ ಮಾಹಿತಿ. ಏನೇ ಆಗಲಿ ಇವಾಗ ಬಂದು ಇಳಿದಿದ್ದಾರೆ. ಮುಂದಿನ ಗಂಟೆಗಳಲ್ಲಿ, ಬರುವಂಥ ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.